ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಶ್ವ ಅಡ್ಮೈಸ್. ನಾನು ತುಂಬ ದಿನದಿಂದ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ನಾನು ಸ್ವಲ್ಪ ಬ್ಯುಸಿ ಆಗಿದೆ ಬೇರೆ ಕೆಲಸದಲ್ಲಿ, ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಏನಪ್ಪ ಸ್ಪೆಷಲ್ಲು ಅಂದರೆ, ನಮ್ಮ ಓನರ್ ಮಗಳು ಮದುವೆ ಆಯಿತು. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಮತ್ತೆ ವಿಡಿಯೋನ ಶುರು ಮಾಡೋಣ. ಇವ್ರ ಮನೆ ಮದುವೆ ಶಾಸ್ತ್ರಗಳು ಶುರುವಾಗಿದ್ದೆ ಮೆಹಂದಿ ಶಾಸ್ತ್ರದಿಂದ. ನೋಡಿ ಎಷ್ಟು ನೀಟಾಗಿ ಡಿಸೈನ್ ಬಂದಿದೆ ಅಂತ. ಇವರು ಇನ್ಸ್ಟಾಗ್ರಾಮಲ್ಲಿ ಒಬ್ಬರನ್ನ ನೋಡಿಬಿಟ್ಟು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಫಿಲಮ್ ಆರ್ಟಿಸ್ಟ್ಗಳಿಗೂ ಸಹ ಇವರು ಮೆಹಂದಿ ಹಾಕಿದ್ರು, ಹಾಗಾಗಿ ಇವ್ರನ್ನ ಬುಕ್ ಮಾಡ್ಕೊಂಡಿದ್ರು. ನೋಡಿ, ಒಂದು ದಿವಸ ಮುಂಚೆನೇ ಬಂದುಬಿಟ್ಟು ಅವರು ಹೇಳಿದ್ದ ರೀತಿಯಲ್ಲೇ ಡಿಸೈನ್ಗಳನ್ನ ಹಾಕಿ ಕೊಟ್ಟಿದ್ದಾರೆ. ಹಾಗೆ ಅವ್ರ ಫ್ರೆಂಡು ಸಹ ಬಂದು ಅವಳಿಗೆ ಮೇಕಪ್ ಮಾಡ್ತಾಯಿದ್ರು. ಹಾಗೆ ಅವರಮ್ಮ ಅವಳಿಗೆ ಎರಡು ಕೈಗೆ ಮೆಹಂದಿ ಹಾಕ್ಕೊಂಡಿರೋದ್ರಿಂದ ಟಿಫನ್ ಮಾಡಿಸ್ತಾಯಿದ್ರು. ನೋಡಿ, ಚಿಕ್ಕ ಮಗುಗೆ ಟಿಫನ್ ಮಾಡಿಸಿರೋ ಥರ ಮಾಡಿಸ್ತಾಯಿದ್ರು. ಅವಳಿಗೆ ಈರುಳ್ಳಿ ಇಷ್ಟ ಆಗ್ತಿರ್ಲಿಲ್ಲ ಅಂತ ಅದನ್ನು ಸಪ್ರೇಟ್ ಮಾಡಿಬಿಟ್ಟು ತಿನ್ನಿಸ್ತಾಯಿದ್ರು. ಹಾಗೆ ಅವ್ರ ಫ್ರೆಂಡು ಟಿಫನ್ ಮಾಡಿಬಿಟ್ಟು ಅವಳಿಗೆ ಹೇರ್ ಸ್ಟೈಲ್ ಮಾಡಿದ್ದು. ನೋಡಿ, ಈ ಥರ ಬಂದಿದೆ ಹೇರ್ ಸ್ಟೈಲು. ಅದಾದಮೇಲೆ ಎರಡು ಕೈಗೂ ಮೆಹಂದಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಆಚೆ ಕರ್ಕೊಂಡೋಗಿ ಈ ಥರ ವೀಡಿಯೋ ಮಾಡಿದೆ. ಅದಾದಮೇಲೆ ಬ್ಯಾಕ್ ಸೈಡಿಗೂ ಹಾಕೋದಕ್ಕೆ ಅಂತ ಬಂದರು. ನೋಡಿ, ಬ್ಯಾಕ್ ಸೈಡ್ ಡಿಸೈನ್ ಈ ಥರ ಬಂದಿದೆ. ಓವರಾಲಾಗಿ ಮೆಹಂದಿ ಮಾತ್ರ ಸಖತ್ತಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಒಂದಿಷ್ಟು ಫೋಟೋಗಳನ್ನ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಫೋಟೋಸ್ನ ಕ್ಲಿಕ್ ಮಾಡ್ತಾಯಿದ್ವಿ. ಅದ್ರ ಜೊತೆನೇ ವೀಡಿಯೋ ಸಹ ಮಾಡಿದೆ. ಇದು ನೋಡಿ, ಈ ಥರ ಇದೆ. ಓವರಾಲಾಗಿ ಮೆಹಂದಿ ಎಲ್ಲ ಕಂಪ್ಲೀಟ್ ಆಗಿತ್ತು. ಹೇಗಿದ್ದಾಳೆ ನಮ್ಮ ಮದುವೆ ಹುಡುಗಿ? ಫುಲ್ ಮಾಡರ್ನ್ ಹುಡುಗಿ ಅಲ್ವಾ? ಅದಾದಮೇಲೆ ನೆಕ್ಸ್ಟ್ ಡೇ ಇದ್ದಿದ್ದು ಚಪ್ರಶಾಸ್ತ್ರ ಕೇಳಿಸ್ಕೊಂಡು ಬಂದಿದ್ರಂತೆ. ಆ ಟೈಮಿಂಗ್ಸಿಗೆ ಚಪ್ರದ್ದು ಪೂಜೆ ಮಾಡಿಸ್ತಾಯಿದ್ರು. ಮೊದಲು ಆಲ್ಗಂಬ ಅಸ್ತ್ರಗೊಂಬ ಅಂತ ಇಟ್ಟು ಪೂಜೆ ಮಾಡಿಸ್ತಾರೆ. ಅದಾದಮೇಲೆ ಫುಲ್ ಕಂಪ್ಲೀಟು ಚಪ್ರ ಹಾಕೋದು. ಹಾಗಾಗಿ ಆಲ್ಗಂಬ ಅಸ್ತ್ರಗೊಂಬಗಳನ್ನ ನೆಡೆಸ್ಬಿಟ್ಟು ಹುಡುಗಿ ಕೈಯಲ್ಲೇ ಪೂಜೆ ಮಾಡಿಸ್ತಾಯಿದ್ರು. ಸಿಟಿ ಕಡೆ ಸಿಂಪಲ್ಲಾಗಿ ಚಪ್ರ ಹಾಕ್ತಾರೆ. ಹಳ್ಳಿ ಸೈಡ್ ಆದರೆ ತುಂಬ ದೊಡ್ಡದಾಗಿ ಇರುತ್ತೆ ಜಾಗ ಅಂತ ಫುಲ್ ದೊಡ್ಡದಾಗಿ ಚಪ್ರ ಹಾಕ್ತಾರೆ. ಬಟ್ ಸಿಟಿ ಕಡೆಯಲ್ಲಿ ಶಾಸ್ತ್ರಕ್ಕೆ ಹಾಕಬೇಕಲ್ಲ ಅಂತ ಚಿಕ್ಕದಾಗಿ ಹಾಕಿದ್ರು. ಹಾಗೆ ಏರಿದವರು ಮುತ್ತೈದೆಯರನ್ನೆಲ್ಲ ಕರೆಸ್ಬಿಟ್ಟು ಅವರಿಗೂ ಸಹ ಪೂಜೆ ಮಾಡಿಸಿ ಹಾಗೆ ಅವರಿಗೆ ಕುಂಕುಮ ಎಲ್ಲ ಕೊಟ್ಟರು. ನಿಮ್ಮ ಕಡೆ ಸೈಡು ಈ ಥರ ಮಾಡ್ತೀರಾ? ಚಪ್ರ ಪೂಜೆ ಫುಲ್ ಕಂಪ್ಲೀಟ್ ಆದಮೇಲೆ ಮಾಡ್ತೀರಾ ಅಥವಾ ಕಂಬನ ನೆಡುವಾಗಲೇ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಹಾಕಿ ನೋಡೋಣ. ಚಪ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅವಳು ಹಾಗೆ ಕಾಯಿ ಹೊಡಿತಾ ಇದ್ದಾಳೆ. ನೋಡಿ, ಒಂದೇ ಏಟಿಗೆ ಕಾಯಿ ಹೊಡೆದಾಗ್ತಾಳೆ. ಪವರ್ಫುಲ್ ಅಲ್ವಾ ನಮ್ಮ ಹುಡುಗಿ? ಹಾಗೆ ಕರ್ಪೂರ ಬೆಳಗಿ ಪೂಜೆ ಮಾಡಿದ್ಲು. ಈ ಚಪ್ರ ಪೂಜೆ ಮಾಡೋದು ಏನಕ್ಕೆ ಅಂದರೆ, ಯಾವುದೇ ವಿಘ್ನ ಆಗಬಾರ್ದು, ಯಾವುದೇ ನೆಗೆಟಿವ್ ಎನರ್ಜಿ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಚಪ್ರ ಪೂಜೆ ಮಾಡಿ ಶುಭಾರಂಭನ ಶುರು ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಇದ್ದಿದ್ದೆ ಹಳದಿ ಶಾಸ್ತ್ರ. ನಾವೆಲ್ಲ ಹಳದಿ ಶಾಸ್ತ್ರಕ್ಕೆ ರೆಡಿಯಾಗಿದ್ವಿ. ನನಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಈ ಥರ ಕಳಸ ಕೂರಿಸೋದು. ಕಳಸದಲ್ಲಿ ಹಣ್ಣು, ಕಾಯಿ, ಆಮೇಲೆ ಬೆಲ್ಲದ ಅಚ್ಚು, ಊದುಬತ್ತಿ, ಆಮೇಲೆ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಈ ಥರ ಕಳಸ ಕೂರಿಸ್ತಾರೆ. ಇದೇ ನನಗೆ ತುಂಬಾ ಇಷ್ಟ ಆಗಿದ್ದು ಇವ್ರ ಪದ್ಧತಿಯಲ್ಲಿ. ಹಾಗೆ ಆ ಕಳಸಕ್ಕೆ ಹುಡುಗಿ ಹತ್ರ ಪೂಜೆ ಮಾಡಿಸ್ಬಿಟ್ಟು ಕೂರಿಸಿದ್ರು.
ಅವ್ರ ಫ್ರೆಂಡ್ಸಿಗೆಲ್ಲ ಎಲ್ಲೋ ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ಹೇಳಿದ್ಲು. ಹಾಗಾಗಿ ಅರ್ಧ ಜನ ಎಲ್ಲೋ ಡ್ರೆಸ್ ಬಂದಿದ್ರು. ಬಟ್ ನನ್ನ ಹತ್ರ ಎಲ್ಲೋ ಡ್ರೆಸ್ ಇರಲಿಲ್ಲ ಅಂತ ನಾನು ವೈಟ್ ಡ್ರೆಸ್ನೇ ವೇರ್ ಮಾಡಿದ್ದೆ. ಅದಾದಮೇಲೆ ಅವ್ರ ಅತ್ತಿಗೆ ಬಂದು ಅವಳಿಗೆ ಅರಿಶಿನ ಹಚ್ಚಿಬಿಟ್ಟು ಹೋದರು. ಅದಾದಮೇಲೆ ಎಲ್ಲ ಏರಿಯಾದವರು, ರಿಲೇಷನ್ಸು, ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ಅವಳಿಗೆ ಅರಿಶಿನ ಶಾಸ್ತ್ರ ಮಾಡಿಸಿದ್ರು. ಇವರೆಲ್ಲ ಅವ್ರ ಫ್ರೆಂಡ್ಸು, ರಿಲೇಟಿವ್ಸು. ಆಮೇಲೆ ನಾನು ಹೋಗಿ ಅವಳಿಗೂ ಸಹ ಅರಿಶಿನ ಕುಂಕುಮ ಇಟ್ಬಿಟ್ಟು ಅರಿಶಿನ ಶಾಸ್ತ್ರ ಮಾಡಿದೆ. ಏನಪ್ಪ ಅಂದರೆ ಇವ್ರ ಮದುವೆಯಲ್ಲಿ ನಾನೇ ಆಲ್ಮೋಸ್ಟ್ ತುಂಬಾ ಇನ್ವಾಲ್ವ್ ಆಗಿದ್ದೆ. ನಮ್ಮ ರಿಲೇಷನ್ಸ್ ಮಧ್ಯೆಯಲ್ಲೂ ಅಷ್ಟೊಂದು ಇನ್ವಾಲ್ವ್ ಆಗಿರಲಿಲ್ಲ. ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ರು ನನ್ನ. ಓನರ್ ಮನೆ ಅನ್ನೋ ಥರ ಫೀಲೇ ಆಗ್ತಿರ್ಲಿಲ್ಲ. ನಮ್ಮ ರಿಲೇಟಿವ್ಸ್ ಏನೋ ಅನ್ನೋ ಥರ ಫೀಲಲ್ಲೇ ನಾನು ಇವ್ರ ಮದುವೆಯಲ್ಲಿ ಜಾಯ್ನ್ ಆಗಿದ್ದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಸ್ವಲ್ಪ ಹಚ್ಬಿಡಿ, ಚೆನ್ನಾಗಿ ಹಚ್ಚಿ ಒಂದೇ ಸಲ ಹಚ್ಕೊಳ್ಳೋದು, ನೆಕ್ಸ್ಟ್ ಏನು ಅರಿಶಿನ ಹಚ್ಕೊಳ್ಳಲ್ಲ ಅಂತ ಚೆನ್ನಾಗಿ ಉಜ್ತಾ ಇದ್ರು ಆಂಟಿ. ಅದಾದಮೇಲೆ ಅವ್ರ ಅಣ್ಣ ಬಂದು ಅರಿಶಿನ ಶಾಸ್ತ್ರ ಮಾಡ್ತಾಯಿದ್ರು. ಇವರೇ ಅವ್ರ ಅಣ್ಣ, ನಮ್ಮ ಮನೆಯವ್ರ ಫ್ರೆಂಡ್ ಸಹ ಇವರೆಲ್ಲ ಏರಿಯಾದವರು. ಅದಾದಮೇಲೆ ಎಲ್ಲರೂ ಸೇರಿಕೊಂಡು ಅವಳಿಗೆ ನೀರು ಎರಿತಾ ಇದ್ವಿ. ಅವಳು ಅಂದ್ಕೊಂಡಿರೋ ಥರನೇ ಎಲ್ಲ ಶಾಸ್ತ್ರಗಳು ತುಂಬಾ ಚೆನ್ನಾಗಿ ಆದವು ಅಂತಲೇ ಹೇಳ್ಬೋದು. ಹಾಗೆ ಎಲ್ಲರೂ ಹೋಗ್ಬಿಟ್ಟು ನೀರು ಎರೆದು ಬರ್ತಾಯಿದ್ರು. ಅದಾದಮೇಲೆ ನಾನು ಸಹ ಹೋಗ್ಬಿಟ್ಟು ನೀರು ಎರೆದು ಬಂದೆ. ನಾನು ಎಲ್ರಿಗೂ ಅರಿಶಿನ ಹಚ್ಚಿ ಕಾಟ ಕೊಡ್ತಿದ್ದೆ ಅಂತ ನನಗೂ ಸಹ ಹಚ್ಬಿಟ್ರು ಲಾಸ್ಟಲ್ಲಿ. ಇವರು ಅವ್ರ ಅತ್ತಿಗೆ, ನಾನು ಆವಾಗಲೇ ತೋರಿಸಿದ್ನಲ್ಲ ಅವರ ಅಣ್ಣನ ವೈಫು. ಇವನು ಗುಂಡ ನೋಡಿ, ನಾನೇ ಬೆಳೆದಿರೋದು ಅವನಿಗೆ ಅರಿಶಿನ ಇಲ್ಲ. ಅವ್ರ ಅಣ್ಣನೂ ಸಹ ಹೋಗ್ಬಿಟ್ಟು ನೀರು ಎರೆದು ಬಂದರು. ನೋಡಿ ಇವಾಗ ನನಗೆಲ್ಲರೂ ಸೇರ್ಕೊಂಡು ಅರಿಶಿನ ಹಚ್ತವ್ರೆ. ಹಾಗೆ ಒಂದು ತಮಾಷೆ ಜೊತೆಗೆ ಈ ಶಾಸ್ತ್ರನ ನಡೀತು. ಹಾಗೆ ಒಂದು ನಮ್ಮ ಪೋಸ್ಗಳಲ್ಲಿ ಫೋಟೋಸ್ಗಳನ್ನ ತಗೊಂಡ್ವಿ. ಹಾಗೆ ಗುಂಡನ್ನು ಇಟ್ಕೊಂಡು ಫೋಟೋಗಳನ್ನ ತಗೊಂಡು ಅದಾದಮೇಲೆ ಅವಳಿಗೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಆರತಿ ಮಾಡಿದರು. ಈ ಶಾಸ್ತ್ರ ಎಲ್ಲ ಆದಮೇಲೆ ಸಂಜೆ ಟೈಮ್ ಅವರು ಬಳೆ ಶಾಸ್ತ್ರನ ಇಟ್ಕೊಂಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಬಳೆ ಶಾಸ್ತ್ರಕ್ಕೆ ಈ ಥರ ರೆಡಿಯಾಗಿದ್ಲು. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ. ಮತ್ತು ದೃಷ್ಟಿ ಹಾಕ್ಬಿಡಿ ಆಯಿತಾ. ಹಾಗೆ ಬಳೆಗೆಲ್ಲ ಅವಳ ಹತ್ರನೇ ಪೂಜೆ ಮಾಡಿಸಿದ್ರು. ನಮ್ಮ ಸೈಡಲ್ಲಿ ಹಸಿರು ಬಳೆ ಉಡಿಸ್ತಾರೆ, ಬಟ್ ಇವ್ರ ಕಡೆ ಕಪ್ಪು ಬಳೆನ ತೊಡಿಸ್ತಾರಂತೆ. ಹಾಗಾಗಿ ಆ ಆಂಟಿ ಕಪ್ಪು ಬಳೆನೇ ತಗೊಬಂದು ತೊಡಿಸ್ತಾ ಇದ್ರು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇವಾಗ ಮದುವೆ ಕಳೆ ಎದ್ದು ಕಾಣಿಸ್ತಾ ಇದೆ ಅಲ್ವಾ. ಎಲ್ಲರೂ ಹಾಗೇ ಬಳೆ ಎಲ್ಲ ಉಡಿಸ್ಕೊಂಡ್ರು. ಅದಾದಮೇಲೆ ಸಂಜೆ ಶಾಸ್ತ್ರಗಳಿದ್ವು. ಗಂಗೆ ತರೋದು, ಹುಡುಗಿ ಹತ್ರ ಗಂಗೆ ಪೂಜೆ ಮಾಡಿಸಿದ್ರು. 5 ಬಿಂದಿಗೆನ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಸಿ ಹುಡುಗಿ ಕೈಲಿ 5 ಜನ ಮುತ್ತೈದರ ಕೈಲಿ ಅವನ್ನ ಓರಿಸಿದ್ರು. ಅಲ್ಲಿಟ್ಟಿರೋ ಅಂಥ ಎಳ್ಳುಂಡೆ ಅದನ್ನೆಲ್ಲ 5 ಜನ ಮುತ್ತೈದರಿಗೆ ಕೊಟ್ಟರು. ನೋಡಿ ಇವಾಗ ಅಕ್ಕ ಕೊಡ್ತಾ ಇದ್ದಾರೆ.
ನನಗಂತೂ ತುಂಬಾ ಖುಷಿ ಆಯಿತು, ಯಾಕೆಂದರೆ ಪ್ರತಿಯೊಂದು ಶಾಸ್ತ್ರದಲ್ಲೂ ನಾನು ಇದ್ದೆ. ಹಾಗಾಗಿ ಇವ್ರ ಕೈಯಲ್ಲಿ ಕಳಸನ ಕೊಡಿಸಿದ್ರು. ಅದಾದಮೇಲೆ ಎಲ್ರಿಗೂ ಬಿಂದಿಗೆಗಳನ್ನ ಕೊಟ್ಟು ಕಳಿಸ್ತಾಯಿದ್ರು. ಹಾಗೆ ಅವ್ರಿಗೆ ನಾವು ಬರುವಾಗ ಮೊದಲೆಲ್ಲ ನದಿಗೆ ಹೋಗಿ ಕೊಡ ತುಂಬ್ಕೊಬರ್ತಿದ್ರು. ಬಟ್ ಇವಾಗ ನದಿ ಇಲ್ವಲ್ಲ, ಹಾಗಾಗಿ ಮನೆ ಹತ್ರನೇ ನೀರು ತುಂಬಿ ಈ ಥರ ಮಾಡ್ಕೊಂಡು ಬಂದ್ವಿ. ಅದನ್ನು ಒಂದು ಪಂಚೆ ಮೇಲೆ ಒಂದು ಹಾಸಿಗೆ ಅವನ್ನೆಲ್ಲ ತಂದು ಇಟ್ವಿ. ಅದಾದಮೇಲೆ ಶುರುವಾಗಿದ್ದು ಭತ್ತ ಕುಟ್ಟೋದು. ಈ ಥರ ಒನಕೆಯಲ್ಲಿ ಭತ್ತ ಕುಟ್ಟಿ ಅಕ್ಕಿ ಥರ ಮಾಡಿಬಿಟ್ಟು ಹಸೆ ಬರೀತಾರಂತೆ ಇವರು. ಹಾಗಾಗಿ ನಾವೆಲ್ಲ ಸೇರಿಕೊಂಡು ಭತ್ತ ಕುಟ್ಟೋದಕ್ಕೆ ರೆಡಿ ಆದ್ವಿ. ಭತ್ತ ಕುಟ್ಟಿದ ಮೇಲೆ ಈ ಥರ ಹಸೆ ಬರೀತಾರೆ. ಆ ಭತ್ತದಿಂದನೇ ಸ್ವಲ್ಪನಾದರೂ ಅಕ್ಕಿ ಆಗಿರಬೇಕು ಅಂತ ಹೇಳಿದರು. ನಮ್ಗೆ ಆದಷ್ಟು ಟ್ರೈ ಮಾಡಿದ್ವಿ. ಈ ಥರ ಆಯಿತು. ಈ ಥರ ನೋಡಿ ಹಸೆ ಬರೆದು ಹುಡುಗಿನ ಕೂರಿಸ್ತಾರೆ. ಅದ್ರ ಮೇಲೆ ಅದ್ರ ಪಕ್ಕದಲ್ಲಿ ಕೂರಿಸಿರೋದು ಹುಡುಗ ಅಂತೆ. ಹಾಗಾಗಿ ಗುಂಡ್ಕಲ್ಲನ್ನ ಕೂರಿಸಿ ಅದಕ್ಕೂ ಸಹ ಪೂಜೆ ಮಾಡ್ತಾರೆ. ಅರ್ಶಿನ ಎಲ್ಲ ಬಳಿತಾರೆ. ಹಾಗೆ ಅವರ ಮಾವನ ಹತ್ರ ಅರ್ಶಿನ ಹಚ್ಚಿಸಿದ್ರು ಅವಳಿಗೆ. ಹಾಗೆ 5 ಜನ ಮುತ್ತೈದೆಯರು ಸಹ ಅವಳಿಗೆ ಅರ್ಶಿನ ಹಚ್ಚಿ ಅದಾದಮೇಲೆ ಅವ್ರ ಮಾವನ ಹತ್ರನೂ ಮಾಡಿಸಿದ್ರು. ಆಮೇಲೆ ಈ ಥರ ಎಲೆನ ಎಕ್ಸ್ಚೇಂಜ್ ಮಾಡಿಸೋ ಪದ್ಧತಿ ಇದೆ ಇವ್ರ ಕಡೆ. ನಾವು ಹೆಂಗೆ ಕಳ್ಸೋಕ್ಕೆ ನಮಸ್ಕಾರ ಮಾಡ್ತೇವೆ ಆ ಥರ ಇವರು ಎಲೆನ ಈ ಥರ ಮಾಡ್ತಾರೆ. ಯಾಕೆ ಇವು ಮಾವನ ಹತ್ರ ಮಾಡಿಸ್ತಾರೆ ಅಂದರೆ, ಇವಳಿಗೆ ಅರ್ಶಿನ ಹಚ್ಚಿದ ಮೇಲೆ ಅವರೇ ಎತ್ಕೊಂಡೋಗಿ ಆಚೆ ಕೂರಿಸಿ ನೀರು ಹಾಕಬೇಕಾಗಿರುತ್ತೆ. ಆ ಶಾಸ್ತ್ರ ಇರೋದ್ರಿಂದ ಈ ಥರ ಮಾವನ ಕೈಯಲ್ಲಿ ಅರ್ಶಿನ ಹಚ್ಚಿಸ್ತಾರೆ. ನೋಡಿ, ಈ ಥರ ಮುಸ್ಕ ಹಾಕ್ಬಿಟ್ಟು ಅಲ್ಲಿರೋ ಅಂಥ ಹಸೆ ಬರೆದಿರೋ ಅಂಥ ಭತ್ತನ ತೊಗೊಂಡ್ಬಿಟ್ಟು ಅವಳ ತಲೆ ಮೇಲೆ ಹಾಕಿದ್ವಿ ನಾವೆಲ್ಲ ಸೇರಿಕೊಂಡು. ಅದಾದಮೇಲೆ ಇವರು ಎತ್ಕೊಂಡು ಹೋಗ್ತಾರೆ. ನೋಡಿ, ಇವಾಗ ಇವ್ರ ಶಾಸ್ತ್ರಗಳು ತುಂಬ ಡಿಫ್ರೆಂಟಾಗಿತ್ತು. ನನಗಂತೂ ಇಷ್ಟ ಆಯಿತು. ನೋಡಿ, ಈ ಥರ ಎತ್ಕೊಂಡೋಗಿ ಹೊರಗಡೆ ಕೂರಿಸಿ ಅವಳಿಗೆ ನೀರು ಹಾಕಬೇಕು. ಚಳಿ ಇರೋದ್ರಿಂದ ಸ್ವಲ್ಪನೇ ಶಾಸ್ತ್ರಕ್ಕೆ ಹಾಗೆ ನೀರು ಚಿಮ್ಮಿಸಿ ಅಂತ ಹೇಳಿರ್ತಾರೆ. ಹಾಗಾಗಿ ನಾವೆಲ್ಲ ಸ್ವಲ್ಪನೇ ನೀರನ್ನ ಚಿಮ್ಮಿಸಿರ್ತೀವಿ. ನಮಗೆಲ್ಲ ಗೊತ್ತಿತ್ತು ನೀರು ಚಿಮ್ಮಿಸೋಕೆ ಹೇಳಿದ್ರು ಅಂತ. ಹಾಗಾಗಿ ನಾವು ನೀರು ಚಿಮ್ಮಿಸಿದ್ವಿ. ಅದಾದಮೇಲೆ ಅವ್ರ ಅತ್ತಿಗೆ ಬಂದು ನೀರು ಫುಲ್ ಒಯ್ದು ಬಿಡ್ತಾರೆ. ನೋಡಿ, ಇವಾಗ ಅವ್ರ ಅತ್ತಿಗೆ ಬಂದುಬಿಟ್ಟು ನೀರು ಫುಲ್ಲು ಹಾಕ್ಬಿಡ್ತಾರೆ. ಅವಳ ರಿಯಾಕ್ಷನ್ ಹೇಗಿತ್ತು ಅಂತ ನೋಡಿ. ತಣ್ಣೀರು ಹಾಕಿರೋದಕ್ಕೆ ಫುಲ್ ರಿಯಾಕ್ಷನ್ ಚೇಂಜ್ ಆಗಿತ್ತು ಅವಳದು. ಇದಾಗಿತ್ತು ಶಾಸ್ತ್ರಗಳ ವಿಡಿಯೋ. ಮೆಹಂದಿ ಶಾಸ್ತ್ರ ಹಾಗೆ ಅರ್ಶಿನ ಶಾಸ್ತ್ರ ಹಾಗೂ ಚಪ್ರ ಶಾಸ್ತ್ರದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಪಾರ್ಟ್ ವಿಡಿಯೋಗಾಗಿ ವೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.